ಸಾಕ್ಷಾತ್ ಪರಶಿವನಿಗೂ ಸೋಲಿಸಲು ಸಾಧ್ಯವಾಗದಂತಹ ಹನುಮ ಸುಗ್ರೀವನ ಜೊತೆಗೆ ಇದ್ದನಲ್ಲವೇ? ಹನುಮ ಹೋಗಿ ವಾಲಿಯನ್ನು ಸೋಲಿಸಿ ಸುಗ್ರೀವನ ಹೆಂಡತಿಯಾದ ರುಮೆಯನ್ನು ಕರೆತರಲಿಲ್ಲ ಯಾಕೆ? ಹನುಮ ವಾಲಿಯ ಕೊರಳಲ್ಲಿರುವ ಕಾಂಚನ ಮಾಲೆಗೆ ಹೆದರಿದ್ದೆ. ಹನುಮನಿಗೆ ವಾಲಿಯನ್ನು ಸೋಲಿಸುವ ಶಕ್ತಿ ಇರಲಿಲ್ಲವೇ? ಖಂಡಿತ ಇತ್ತು. ಆದರೂ ಹನುಮ ಇದನ್ನು ಯಾಕೆ ಮಾಡಲಿಲ್ಲ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಹನುಮ ಸುಗ್ರೀವನ ಸೇವಕ ಅಥವಾ ಮಂತ್ರಿಯಾಗಿದ್ದ. ಸುಗ್ರೀವನ ಆಜ್ಞೆ ವಿನಃ ಅವನು ಯಾವುದೇ ಕಾರ್ಯವನ್ನು ಮಾಡುತ್ತಿರಲಿಲ್ಲ. ಹಾಗೂ ವಾಲಿ ಕಿಷ್ಕಿಂಧೆಯ ರಾಜನಾಗಿದ್ದ ಕಾರಣ ರಾಜನ ವಿರುದ್ಧ ಹೋದರೆ ಅದೊಂದು ರಾಜದ್ರೋಹ ಆಗುತ್ತಿತ್ತು. ಹಾಗೂ ವಾಲಿಯ ಆದೇಶದಂತೆ ಇಡೀ ಸೈನ್ಯವೆಲ್ಲ ಹನುಮನ ವಿರುದ್ಧ ಯುದ್ಧಕ್ಕೆ ನಿಂತರೆ ಹನುಮ ಇಡೀ ಸೈನ್ಯವನ್ನೇ ನಾಶ ಮಾಡಬೇಕಾಗುತ್ತೆ. ಹಾಗೂ ಎರಡನೇ ಕಾರಣ ಏನೆಂದರೆ ಹನುಮನಿಗೆ ಇದ್ದ ಶಾಪ. ಹನುಮ ಸಣ್ಣವನ ಇದ್ದಾಗ ಅವನು ಆಶ್ರಮಗಳಲ್ಲಿ ಆಟವಾಡುತ್ತಿದ್ದ. ಅಪಾರ ಶಕ್ತಿ ಹೊಂದಿದ್ದ ಕಾರಣ ಹನುಮ ಋಷಿಗಳ ತಪಸ್ಸಿಗೆ ಅಡ್ಡಿಯಾಗುವಂತೆ ಚೇಷ್ಟೆಗಳನ್ನು ಮಾಡುತ್ತಿದ್ದ. ನೊಂದ ಋಷಿಗಳು ಹನುಮನಿಗೆ ಒಂದು ಶಾಪವನ್ನು ಕೊಡುತ್ತಾರೆ. ನಿನ್ನ ಶಕ್ತಿ ಇನ್ನೊಬ್ಬರು ಹೇಳುವವರೆಗೂ ನಿನಗೆ ಮರೆತು ಹೋಗಲಿ ಅಂತ. ಇದು ಒಂದು ಶಿಕ್ಷೆಯ ರೂಪದಲ್ಲಿ ಹನುಮನಿಗೆ ಅವರು ವಿಧಿಸಿದ್ದರು. ಲಂಕೆಗೆ ಹಾರಲು ಯಾರಿದ್ದಾರೆ ಎಂದು ಚರ್ಚಿಸುವಾಗ ಜಾಂಬವಂತ ಹೇಳುವವರೆಗೂ ಹನುಮನಿಗೆ ತನ್ನ ಶಕ್ತಿಯ ಅರಿವೇ ಇರುವುದಿಲ್ಲ. ನಂತರ ಜಾಂಬವಂತ ನೆನಪಿಸಿದ ಮೇಲೆ ಹನುಮನಿಗೆ ತನ್ನ ಶಕ್ತಿಯ ಅರಿವಾಗುತ್ತದೆ. ಇದಕ್ಕಿಂತ ಬಹುಮುಖ್ಯವಾದ ಕಾರಣವೇನೆಂದರೆ ಶ್ರೀರಾಮ ಅವತಾರದ ಉದ್ದೇಶ. ವಾಲಿಯನ್ನು ಸಂಹರಿಸುವುದು, ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡುವುದು, ಹಾಗೂ ನಂತರ ವಾನರ ಸೇನೆಯೊಂದಿಗೆ ರಾವಣ ಮತ್ತು ಅವನ ಸಹಚಾರಗಳನ್ನು ಸಂಹರಿಸಿ ಸೀತೆಯನ್ನು ಕರೆತರುವುದು ರಾಮಾವತಾರದ ಉದ್ದೇಶವಾಗಿತ್ತು. ಒಂದು ವೇಳೆ ಹನುಮನೇ ವಾಲಿಯನ್ನು ಸಂಹರಿಸಿದ್ದರೆ ಸುಗ್ರೀವ ಮತ್ತು ರಾಮನ ಭೇಟಿಯೇ ಆಗುತ್ತಿರಲಿಲ್ಲ. ರಾಮಾಯಣ ಚಿತ್ರಣವೆಲ್ಲವೂ ಬದಲಾಗಿ ಹೋಗುತ್ತಿತ್ತು. ಹಾಗಾಗಿ ಹನುಮ ತನ್ನ ಪ್ರಭುವಾದ ಶ್ರೀರಾಮನ ಕಾರ್ಯಕ್ಕೆ ಅಡ್ಡಿಯಾಗಬಾರದೆಂದು ಹೀಗೆ ಮಾಡಿರಬಹುದು. ಇಷ್ಟೇ ಅಲ್ಲದೆ ಇದೆಲ್ಲವೂ ಒಂದು ವಿಧಿಯ ಸಂಕಲ್ಪ ಕೂಡ ಆಗಿತ್ತು. ವಿಧಿಯ ಸಂಕಲ್ಪ ಏನೆಂದರೆ, ನಾನು ಕಲಿಯುಗದಲ್ಲಿ ಉದಾಹರಣೆ ಕೊಡುವುದಾದರೆ, ಒಬ್ಬ ಪೊಲೀಸ್ ಅಧಿಕಾರಿಗೆ ಅಪರಾಧಿಯೊಬ್ಬ ಸಂಪೂರ್ಣ ತಪ್ಪಿತಸ್ಥ ಎಂದು ತಿಳಿದಿದ್ದರೂ ಅವನಿಗೆ ಶಿಕ್ಷೆಯನ್ನು ನೀಡುವುದಿಲ್ಲ, ಅವನನ್ನು ನ್ಯಾಯಾಲಯಕ್ಕೆ ಒಪ್ಪಿಸುತ್ತಾರೆ. ಇಲ್ಲಿ ಕೂಡ ಹಾಗೆ ಹನುಮ ವಾಲಿಯ ತಪ್ಪನ್ನೆಲ್ಲ ನ್ಯಾಯಾಲಯ ಸ್ಥಾನದಲ್ಲಿದ್ದ ರಾಮನಿಗೆ ಒಪ್ಪಿಸುತ್ತಾನೆ. ಶಿಕ್ಷೆ ನೀಡುವುದು ನ್ಯಾಯಾಲಯ ಸ್ಥಾನದಲ್ಲಿದ್ದಂತಹ ರಾಮನದ್ದೇ ಆಗಿದೆ. ಹಾಗಾಗಿ ಹನುಮ ಆ ಕಾರ್ಯವನ್ನು ಮಾಡಲು ಮುಂದಾಗಲಿಲ್ಲ. ಇನ್ನೂ ಒಂದು ಉದಾಹರಣೆ ಏನೆಂದರೆ, ಸೀತಾನ್ವೇಷಣೆಗೆ ಹನುಮ ಲಂಕೆಗೆ ಹಾರಿದಾಗ ಅಲ್ಲಿಯೇ ರಾವಣನನ್ನು ಕೊಂದು ಸೀತೆಯನ್ನು ಕರೆತರಬಹುದಿತ್ತು. ಆದರೆ ಹನುಮ ಆ ಕಾರ್ಯ ಕೂಡ ಮಾಡಲಿಲ್ಲ. ತನ್ನ ಪ್ರಭುವಿನ ಆಜ್ಞೆ ಎಷ್ಟಿದೆ ಅಷ್ಟನ್ನೇ ಮಾಡಿ ಹನುಮ ಮರಳಿ ಬರುತ್ತಾನೆ. ಇಲ್ಲಿ ಕೂಡ ಹಾಗೆ ಸುಗ್ರೀವನ ಆದೇಶದಂತೆ ಹನುಮ ನಡೆದುಕೊಂಡನೇ ಹೊರತು ಹನುಮ ಸ್ವತಃ ನಿರ್ಧಾರಗಳನ್ನು ಯಾವುದನ್ನು ತೆಗೆದುಕೊಂಡೇ ಇಲ್ಲ. ಹನುಮನ ದೇಹದ ಅರ್ಧ ಶಕ್ತಿಯನ್ನು ಸೆಳೆದುಕೊಳ್ಳುವಂತಹ ಶಕ್ತಿ ಖಂಡಿತ ವಾಲಿಯ ದೇಹಕ್ಕೆ ಇರಲೇ ಇಲ್ಲ. ನಾನು ಮೊದಲೇ ಹೇಳಿದ್ದೆ, ಶಿವನಿಗೆ ಸೋಲಿಸಲಾಗದ ಹನುಮ ಎಂದು. ಹಾಗಿದ್ದರೆ ಶಿವನಿಗೂ ಮತ್ತು ಹನುಮನಿಗೆ ಯುದ್ಧ ನಡೆದಿದ್ಯಾಕೆ? ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ.